ಕೂತ್ಕೊಂಡಿದ್ದಾಳೆ, ಏನೋ ಮಾಡ್ತಾ ಇದ್ದಾಳೆ, ಏನು ಅಂತ ನನಗೆ ಗೊತ್ತಿಲ್ಲ. ಬನ್ನಿ ಕೇಳೋಣ, ನಾವೇ ಕೇಳೋಣ ಬನ್ನಿ. ಅಮ್ಮೆ ಏನು ಮಾಡ್ತಾ ಇದೀಯಮ್ಮ? ಇದೇನು ಇವಾಗ ಜಾಮೂನು? ಏನು ಇವತ್ತು ಸ್ಪೆಷಲ್ ಏನಿಲ್ವಲ್ಲ? ತಿನ್ನಂಗೆ ಆಗ್ತೈತೆ. ಹಾಂ, ಜಾಮೂನ್ ತಿನ್ಬೇಕು ಅನ್ನಿಸ್ತು, ಅದಕ್ಕೆ ಮಾಡ್ಕೊಂತ ಇದ್ದೆ. ಓ ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಜಾಮೂನ್ ಮಾಡ್ತಾರಂತೆ. ಯಾಕೆ ಅಂದರೆ ತಿನ್ನಂಗಾಯ್ತಂತೆ, ಅದಕ್ಕೆ ಜಾಮೂನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಏಲಕ್ಕಿ ಪೌಡರ್ ಮಾಡಿ ಪಾಕಕ್ಕೆ ಇಕ್ಕಿದ್ದೀನಿ. ಪಾಕ ಸಕ್ಕರೆ ಹಾಕಿ ಪಾಕ ಇಟ್ಟಿದ್ದೀನಿ. ಅದು ಪಾಕ ಬರ್ಬೇಕು ಚೆನ್ನಾಗಿ. ನಿಮ್ಗೆ ಬರುತ್ತಾ ಜಾಮೂನ್ ಮಾಡಕ್ಕೆ? ಅಂದ್ರೆ ಅದು ಗಟ್ಟಿ ಆಗ್ತೈತೆ ಅವಾಗ ಪಾಕ ಬಂದೈತೆ. ಹೌದಾ? ಅಲ್ಲಲ್ಲ, ನೀವು ಮುಂಚೆ ಎಲ್ಲ ಕಲ್ತಿದ್ದ ಇದು ಜಾಮೂನ್ ಮಾಡೋದು? ನಾನೆಂದು ಮಾಡಿಲ್ಲ, ಮಾಡಿದ್ದೀನಿ ಸರಿಯಾಗಿ ಮಾಡಿ. ಅಂದ್ರೆ ಯಾವಾಗ ಮಾಡಿದ್ದೆ, ಯಾವಾಗ ಮಾಡಿದಲ್ಲಿ ನೀವು ಜಾಮೂನೇ ಮಾಡಿಲ್ಲ? ನೀವು ಬರೋದೆಲ್ಲ ಜಾಮೂನು ಕರೆಕ್ಟಾಗಿ ನೋಡ್ಕೊಂಡು ಮಾಡಮ್ಮ. ಅದೇ ಮಾಡಿದ ತಿಂದಿದ್ದೀನಿ. ಜಾಮೂನ್ ಮಾಡಕ್ ಹೋಗ್ಬಿಟ್ಟು ರವೆ ಉಂಡೆ ಮಾಡಾಕಿಯೋ? ಜಾಮೂನು ತಿಂದಿದ್ದೀನಿ. ಯಾರು ಮಾಡ್ಕೊಟ್ಟಿರೋದು? ನಮ್ಮ ತಂಗಿ ಮಾಡ್ಕೊಟ್ಟಿರೋದು, ನಮ್ಮ ಅಮ್ಮ ಮಾಡ್ಕೊಟ್ಟಿರೋ ಜಾಮೂನ್ ತಿಂದಿದ್ದೀನಿ. ನಾನು ಇದುವರೆಗೂ ಒಂದು ಸತಿನೂ ಮಾಡಿಲ್ಲ. 10 ವರ್ಷ ಆಯ್ತು ಮದ್ವೆ ಆಗಿ. ಇವಾಗ ನೋಡೋಣ ಅಂತ ಮಾಡ್ತಾ ಇದ್ದೀನಿ. ಎಂದನ ಮಾಡಿದ್ನ? ನೀನೇ ಹೇಳು. ಜಾಮೂನ್ ಮಾಡೇ ಇಲ್ಲ, ನೀನು ಮಾಡಕ್ಕೆ ಬರಲ್ಲ. ಅದೇ ನನಗೆ ಡೌಟ್, ಏನು ಮಾಡ್ತೀವ ಅಂತ. ನೀವು ಜಾಮೂನ್ ಮಾಡಕ್ ಹೋಗಿರ್ತೀರಿ, ರವೆ ಉಂಡೆ ಮಾಡಿಕ್ಕಿ. ಫಸ್ಟ್ ಟೈಮ್ ಜಾಮೂನ್ ತಿನ್ನಂಗತ್ತೆ. ನಾನು ಕಲಿಯೋದು ಬೇಡ. ಇದ್ರೊಳಗೆ ಏನು ಹಾಕಿದ್ದಿ ಇವಾಗ? ಇದಕ್ಕೆ ಸಕ್ಕರೆ ಹಾಕಿನ ಸ್ವಲ್ಪ ಸ್ವೀಟ್ ಕಮ್ಮಿ ಇರ್ತೈತೆ. ಸಕ್ಕರೆ, ಏಲಕ್ಕಿ ಬುಡ್ಡು. ಓಕೆ, ಏಲಕ್ಕಿ ಪೌಡ್ರ್ ಮಾಡಿ ಹಾಕಿದ್ದೀನಿ, ಬುಡ್ಡಲ್ಲ. ಏಲಕ್ಕಿ ಪೌಡ್ರು ಬಿಡು, ಅದೇನಾಗಲ್ಲ. ಹಿಂದ್ಗಡೆ ಬಿದ್ದೈತೆ. ಅದಾಯ್ತಾ? ಹಾಂ, ಬಾ ನೆಕ್ಸ್ಟು ಹಾಲು ತಗೊಂತೀನಿ. ಹಾಲು ತಗೊಂಡು ಅದಾದ್ಮೇಲೆ ನಾನು ತಂದಿರೋದು ಚಿಕ್ಕು, ಜಾಸ್ತಿ ದೊಡ್ಡ ತಂದಿಲ್ಲ. ಫಸ್ಟ್ ಟೈಮ್ ಅಲ್ವಾ, ಕೆಟ್ಟೋದ್ರೆ ಆಯ್ತು ಅಂತ ಚಿಕ್ಕು ತಂದಿದ್ದೀನಿ. ಆಯ್ತಾ? ಚಿಕ್ಕ ತಂದಿದ್ದೀನಿ. 20 ರೂಪೀಸ್ ಕೊಟ್ಟು, 20 ರೂಪಾಯಿ ಕೊಟ್ಟು. ಚೆನ್ನಾಗಿ ಬಂದ್ರೆ ಇನ್ನೊಂದ್ಸತಿ ಮಾಡಿ. ಏನು ಪ್ಯಾಕೆಟ್ ತಂದಿರೋದಾ? ಅದು ಹೆಂಗೆ, ಎಷ್ಟಾಗ್ತವೆ ಒಂದು ಪ್ಯಾಕೆಟ್ಗೆ? ಎಷ್ಟಾಗ್ತಾವ ನೋಡ್ಬೇಕು. ನಾನು ಫಸ್ಟ್ ಟೈಮ್ ಅಲ್ವಾ? ಓ, ಫಸ್ಟ್ ಟೈಮ್. ಕರೆಕ್ಟು. ಇದು ಪಾಕ ಬರೋಷ್ಟಕ್ಕೆ ಕಲ್ಸ್ಕೊಳ್ಳೋಣ. ಹಚ್ಕೋಣ. ಇದೊಂದು ಸ್ವಲ್ಪ ನೀರು ಎರಡು ಹಾಕಿ ಕಲಿಸ್ತೀನಿ. ಸರಿ ಸರಿ. ಬಾ. ಹಾಂ, ನೀರು ಇಟ್ಕೊಂತ ಇದ್ದೀನಿ. ನೀರು ಹಿಡ್ಕ. ಫಿಲ್ಟ್ರ್ ಯಾರ ಮನೆ ಇಲ್ಲ, ಹಾಕೊಳ್ಳಿ. ಚೆನ್ನಾಗಿದೆ ಫಿಲ್ಟ್ರು. ಈ ಥರ ನಮ್ಮದು ಮಾತ್ರ ಸೂಪರ್ ಆಗೈತೆ. ಒಂದು ಸತಿನೂ ರಿಪೇರಿ ಬಂದಿಲ್ಲ. 2 ವರ್ಷ ಆಯ್ತಲ್ಲಪ್ಪಿ. ಹಾಂ, 2 ವರ್ಷ ಆಗ್ತಾವಂತ 2 ವರ್ಷ. ಅಪ್ಪು ಎಷ್ಟು ಬೇಕಾ ಜಾಮೂನು? ಹಾಂ ಅಪ್ಪ, ನಿಂಗೆ ಎಷ್ಟು ಬೇಕಾ ಜಾಮೂನು? ಅವನಿಗೆ ಇದು MTR ಗುಲಾಬ್ ಜಾಮೂನು 20 ರೂಪೀಸು. 20 ರೂಪಾಯಿ ಕೊಟ್ಟು ತಂದಿದ್ದೀನಿ. ಫಸ್ಟ್ ಟೈಮ್ ನಾನು ಯಾವತ್ತೂ ಜಾಮೂನ್ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಮದುವೆ 10 ವರ್ಷ ಆಯಿತು ನಂದು. ಇವತ್ತು ನಾನು ಟ್ರೈ ಮಾಡ್ತಾ ಇದ್ದೀನಿ. ನೋಡಿದೆ, ತಿಂದಿದ್ದೀನಿ. ನಮ್ಮ ಅಮ್ಮ ಮಾಡಿ ಕಳ್ಸೋದು ಯಾವಾಗೂ, ಮತ್ತು ನಮ್ಮ ತಂಗಿಯವ್ರು ಮಾಡೋರು, ಅವ್ರ ಮನೆಗೆ ತಿಂದಿದ್ದೀನಿ. ನಾನು ಯಾವತ್ತೂ ಮಾಡಿಲ್ಲ, ಫಸ್ಟ್ ಟೈಮ್ ನಾನು ಮಾಡ್ತಾ ಇದ್ದೀನಿ. ಜಾಮೂನ್ ವಡೆ ಮಾಡೋಣ. ಇದ್ರ ವಡೆನಾ? ಇವಾಗ ನಾನು ಸ್ವಲ್ಪ ನೀರು ಹಾಕಿದ್ದೀನಿ. ಓಕೆ, ಇಷ್ಟೇ ಪೌಡ್ರು? ಇಷ್ಟೇ ಆಗಿ ಇಷ್ಟ. ಮತ್ತೆ ಇನ್ನೆಷ್ಟು ಆಗ್ತವೆ? ಇನ್ನೊಂದು ಹತ್ತಿರ ಇಲ್ಲ ಅಲ್ಲ ಹೇಳಿದ್ದು. ಸಣ್ಣ ಮಾಡಿದ್ರು ಇಷ್ಟ ಕೂತ್ಕೊಂಡು. ಸ್ವೀಟ್ ಅಲ್ವಾ, ಯಾರು ಜಾಸ್ತಿ ತಿನ್ನಲ್ಲ ನೋಡಿ. ಇಷ್ಟ ಸ್ವಲ್ಪ ನೀರು ಹಾಕಿದ್ದೀನಿ, ಸ್ವಲ್ಪ ಹಾಲು ಹಾಕ್ತೀನಿ. ಗೈಸ್, ಹಾಲು ಹಾಕೋದೇ ಚೆನ್ನಾಗಿರ್ತೈತಂತೆ. ಸ್ವಲ್ಪ ಹಾಲು ಜಾಸ್ತಿನೇ ಹಾಕಿದ್ರು ಚೆನ್ನಾಗಿರುತ್ತೆ. ಹಾಕೊಂತೀನಿ. ನೋಡಿ, ಪ್ಯಾಕೆಟ್ ಆಗಿದಾವಲ್ಲ, ಈ ಥರ ಇರಬೇಕು. ಮೆತ್ತಗೆ ಬರಬೇಕು ಅಂದ್ರೆ ಹಾಲು ಜಾಸ್ತಿ ಹಾಕಬೇಕು. ಓಕೆ, ಇದು ಸ್ವಲ್ಪ ಕಲಸಿಟ್ಟು ಒಂದು 5 ನಿಮಿಷ ಆದಮೇಲೆ ಪಾಕ, ಆಮೇಲೆ ಉಂಡೆ ಮಾಡೋಣ. ಇವಾಗ ಮಾಡೋಂಗಿಲ್ಲ, ನೆನ್ಕೋಬೇಕು ಸ್ವಲ್ಪ. ಬಿಡು ಸಾಕು. ತೆಳಗಾಲ ಮತ್ತೆ ಹೋಗಿ ತರಬೇಕಾಗ್ತೈತೆ. ಗೊತ್ತೇನು? ಬೇರೆ ಹಿಟ್ಟು ಯಾವ್ದನ್ನ ಹಾಕಿದ್ರೆ? ಬೇರೆ ಯಾವ್ದು ಹಿಟ್ಟು ಹಾಕಲ್ಲ. ನೀನೇ ತಿನ್ಕೊ, ಕಡಲೆ ಹಿಟ್ಟು ಹಾಕು.
ಜಾಮೂನ್ಗೆ ಯಾವುದೊಂದು ಅದು ಹಾಕ್ಬಿಟ್ಟು ಜಾಮೂನ್ ಪೌಡ್ರ್ ಅಂತ ಇನ್ನೇನು ಇಲ್ಲಾಂದ್ರೆ ಯಾವ್ದಾದ್ರು ಮಾಡ್ಬೋದಾಯ್ತು ನಾವು. ಅಕ್ಕಿ ಹಿಟ್ಟು ಹಾಕಿದ್ರು ಆಗುತ್ತೆ ಅದಕ್ಕೆ ಅಕ್ಕಿ ಹಿಟ್ಟು ಹಾಕಿದ್ರೆ ಜಾಮೂನ್ ಮಾಡೋಕ್ಕಾಗಲ್ಲ. ಎಷ್ಟು ಟೈಮ್ ಆ್ಯಕ್ಚುಲಿ ನಮ್ಮ ಅಮ್ಮವರೆಲ್ಲ ನೀರಾಗಿ ಕಲಿಸ್ತಾರಂತೆ. ನಾನು ಡಿಫ್ರೆಂಟ್, ಬೇಬಿ ಇಸ್ ಡಿಫ್ರೆಂಟ್, ಅದಕ್ಕೆ ನಾನು ಹಾಲಾಗಿ ಕಲಿಸ್ತಾ ಇದ್ದೀನಿ. ನೆಟ್ಟಿಗೆ ಜಾಸ್ತಿ ಇದಾಯ್ತಾ? ಇಲ್ಲಿ ಹಿಂಗೆ ಇರಬೇಕು, ಹಿಂಗೆ ಬರಬೇಕು. ಅದು ಕಚ್ಕಂದ್ರೆ ಜಾಮೂನ್ ಪೌಡ್ರದು ಅದೇನು ಇದ ಹಸಿಟ್ಟು ಉದುರಿಸೋದಲ್ಲ ಇದು. ಬೇಗ ಆಗುತ್ತದೆ. ಎಣ್ಣೆ ಕೆಲಸ ಬಿಡೋದು ಅಷ್ಟೇ ಅಲ್ಲ, ಜಾಸ್ತಿ 5 ನಿಮಿಷ ಅಷ್ಟೆ. ಇವತ್ತು ಗುರುವಾರ ಅಲ್ಲ, ಅದಕ್ಕೆ ಏನೋ ಸ್ಪೆಷಲ್ ಮಾಡೋಣ. ಗುರುವಾರ ನೋಡಿ, ಇವತ್ತು ಗುರುವಾರ, ಇವರು ಉಪವಾಸ ಇದ್ದಾರೆ, ಇನ್ನು ಊಟನೂ ಮಾಡಿಲ್ಲ. ಯಾಕೆ ಅಂತ ನಾನು ಕೇಳಿದ್ರೆ, ಇನ್ನು ಇದು ರಾಹುಕಾಲ ಐತಿ. ಇವಾಗ 4 ಗಂಟೆ ಮೇಲೆ ನಮಗೆ ಗುಳಿಗೆ ಕಾಲ ಬರೋದು. ಅವಾಗ ನಾನು ಪೂಜೆ ಮಾಡಿ ಅವಾಗ ನಾನು ಊಟ ಮಾಡ್ತೀನಿ. ಅಲ್ಲಿವರೆಗೂ ನನಗೆ ಹೊಟ್ಟೆ ಹಸಿವಲ್ಲ, ನನಗೂ ಊಟ ಮಾಡು ಅಂತ ಕೇಳಬೇಡ ಅಂತ ಅವಾಗಲೇ ಹೇಳಿದ್ರು. ನೀನು ಹೆಂಗೆ ಗೊತ್ತಾಯ್ತು ನಾನು ಊಟ ಮಾಡಿಲ್ಲ? ನನಗೆ ಬರ್ತಿದ್ದಂಗೆ ಗೊತ್ತಾಯ್ತು. ಹೆಂಗೆ ಅಂತಂದರೆ ಚೇರ್ಮನ್ ಸುಮ್ಮನೆ ಕೂತ್ಕೊಂಡಿದ್ದೆ, ಮುಖ ಯಾಕೋ ಡಲ್ಲಾಗಿತ್ತು. ಯಾಕೆ ಅಂತ ಹೇಳ್ಬಿಟ್ಟು ಗೆಸ್ ಮಾಡಿದೆ. ಇವತ್ತು ಗುರುವಾರ ಅಲ್ವಾ, ಇನ್ನೂ ಊಟ ಆಗಿಲ್ಲ, ಇನ್ನೂ ಪೂಜೆನೂ ಆಗಿಲ್ಲ. ಮನೇಲಿ ಪೂಜೆ ಆಗಿದ್ರೆ ಊಟ ಆಗೋದು. ನಮ್ಮ ಹಬ್ಬದ್ದು ಲವ್ ಸ್ಟೋರಿ ಅದೊಂಥರ ಡಿಫ್ರೆಂಟ್ ಐತೆ. ನಮ್ಮ ಲವ್ ಸ್ಟೋರಿ ನೀವು ಕೇಳಬೇಕಾ? ಹಂಗಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೊಂದು ದಿವಸ ಲಾಗ್ ಮಾಡ್ತೀವಿ, ಓಕೆ? ಅಲ್ಲೇ ಅದು ಒಂದಿನಕ್ಕೆ ಮುಗಿಯಲ್ಲ ಸ್ಟೋರಿ, ತುಂಬ ಲೆಂತ್ ಐತಂತೆ. ನನ್ಗೇನು ಗೊತ್ತಿಲ್ಲ, ನನ್ನ ಸ್ಟೋರಿ ಸ್ವಲ್ಪ ಐತೆ. ಇವ್ರ ಸ್ಟೋರಿ ಒಂದು ಡೈರಿ ಫುಲ್ ಐತೆ. 10 ವರ್ಷದಿಂದ ಲವ್ ಮಾಡ್ತಿದ್ರಂತೆ ಒಂದು ಹುಡುಗಿನ. ಅದು ಯಾವ ಹುಡುಗಿ ಅನ್ನೋದು ಗೊತ್ತಿಲ್ಲ, ರಿವೀಲ್ ಮಾಡಿಲ್ಲ. ನೀವು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು 1000 ಜನ ಸಬ್ಸ್ಕ್ರೈಬರ್ ಆದಮೇಲೆ ನಾವು ಅವಾಗ ಹೇಳ್ತೀವಿ. 1000 ಜನ ಸಬ್ಸ್ಕ್ರೈಬರ್ ಆದಮೇಲೆ ನಾವು ರಿವೀಲ್ ಮಾಡೋದು ಸ್ಟೋರಿ. ಅಲ್ಲಿವರೆಗೂ ನಮ್ಮ ಲವ್ ಸ್ಟೋರಿ ನಾವು ರಿವೀಲ್ ಮಾಡಲ್ಲ. ಲವ್ ಮಾಡಿರೋದು ನನ್ನೇ. ಹೆಂಗೆ ಲವ್ ಮಾಡಿದ್ರು ಹೆಂಗೇನು ಗೊತ್ತಿಲ್ಲ ನನಗೆ, ಅವೆಲ್ಲ ಗೊತ್ತಿಲ್ಲ. ಅವ್ರು ಬಂದು ಕೇಳಿದ್ರೆ ನನಗೆ ಗೊತ್ತಾಯಿದ್ದು, ಈ ಥರ ಲವ್ ಮಾಡ್ತಾ ಇದ್ದೆ ಹುಡುಗಿನ ಮನೇಲಿ ಹೋಗಿ ಕೇಳ್ತೀನಿ ಅಂದರೆ ಬಂದು ಕೇಳಿದ್ದಾರೆ. ಅಂದರೆ ಸ್ವಲ್ಪ ದಿವಸ ಕಾಂಟ್ಯಾಕ್ಟ್ ಇತ್ತು, ಆಮೇಲೆ ಕಟ್ ಆಯಿತು. ಆಮೇಲೆ ಕಾಂಟ್ಯಾಕ್ಟ್ ಇತ್ತು, ಆಮೇಲೆ ಕಟ್ ಆಯಿತು. ಆಮೇಲೆ ಬೇರೆಯವರು ಆದರೆ ನಮಗೆ ಸಿಕ್ಕಲ್ಲ ಚೆನ್ನಾಗಿ. ಈಯಪ್ಪನೇ ನನಗೆ ಸೂಟ್ ಆಗೋದು ಅಂತ ನಾನು ಒಪ್ಕೊಂಬಿಟ್ಟೆ. ಬೇರೆ ಸೂಟ್ ಆಗಲ್ಲ ಗೈಸ್ ನನಗೆ ಈಯಪ್ಪನ ಥರ ಯಾರು. ಆವಾಗ ಫೋನು ಇಲ್ಲ, ಕಾಯಂಬೂತು ರೂಪಾಯಿ ಹಾಕಿ ಕಾಯಂಬೂತು ಮಾತಾಡೋದು. ಫೋನ್ ಇತ್ತು ಇಲ್ಲ ಫೋನು ನಿಂತವೆ. ನಿಮ್ಮ ಮನೆಗಿತ್ತು ಒಂದು ಫೋನ್ ಇತ್ತು, ಕೀಪ್ಯಾಡು. ಅದೇನು ಗೊತ್ತಾ, ಸ್ಕ್ರೀನ್ ಟಚ್ ಇತ್ತು. ಅವಾಗೆಲ್ಲ ಗೊತ್ತಲ್ಲ ಓದಲ್ಲ ಮಕ್ಕಳು ಅಂತ ಫೋನ್ಗಿಂತ ನಮ್ಮ ಮನೆಗೆ ಕೊಡ್ತೀವಿ. ಅವಾಗೆಲ್ಲ ರೇಟ್ ಜಾಸ್ತಿ, ಫೋನ್ಗಳು ಅಷ್ಟೊಂದು ಇರಲಿಲ್ಲ. ಅವ್ರು ಓದೋ ಹುಡುಗರಿಗೆ ಫೋನ್ಗಳು ಕೊಡ್ತಿರ್ಲಿಲ್ಲ ಅವಾಗ. ಮನೆಗೊಂದು ಫೋನ್ ಅಂತ ಇಟ್ಕೊಂಡಾರ ಅಷ್ಟೇ. ಇವಾಗ ಹಂಗೆ ಇರಲಿಲ್ಲ ಅವಾಗ. ಇವಾಗಾದರೆ ಎಂಥವ್ರು ತಗೋ ಫೋನ್ ಇತ್ತು. ಅದಕ್ಕೆ ನಮ್ಮ ಲವ್ ಸ್ಟೋರಿನ ನೀವು ಕೇಳಬೇಕು ಅಂದ್ಕೊಂಡಂಗಿದ್ರೆ, ಇಲ್ಲ ಇವ್ರದ್ದು ಲವ್ ಸ್ಟೋರಿ ಏನೋ ಇಂಟ್ರೆಸ್ಟ್ ಆಗೈತಿ, ನಾವು ಒಂದ್ಸರಿ ಕೇಳೋಣ ನೋಡೋಣ ಅನ್ನೋ ಥರ ಇದ್ದರೆ ನಮ್ಮ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಹೇಳ್ತೀನಿ, ಇವಾಗಿರಲ್ಲ, ಟೈಮ್ ಐತೆ, ಅದು ಮುಂದೆ ಹೇಳ್ತೀನಿ. ಬರೀ 300, ಇವಾಗ 315 ಏನೋ ಆಗಿದ್ದಾರೆ ಅಷ್ಟೇ. ಅವ್ರಿಗೆಲ್ಲ ಅಲ್ಲ, ಇನ್ನೂ ಜಾಸ್ತಿ ಆಗಬೇಕು. ನಮಗೆ ಜಾಸ್ತಿ ಸಬ್ಸ್ಕ್ರೈಬರ್ ಆಗಬೇಕು. ನಾವು ಪದೇ ಲವ್ ಸ್ಟೋರಿ ಬಗ್ಗೆ ಜಾಸ್ತಿ ಬಂದು ಸೋಷಿಯಲ್ ಮೀಡಿಯಾದಾಗ ಹೇಳೋಕ್ಕೆ ಇಷ್ಟಪಡಲ್ಲ, ಎಲ್ಲೂ ಹೇಳಿಲ್ಲ. ಹೇಳ್ತೀನಿ, ಸ್ವಲ್ಪ ವ್ಯೂಸ್ ಆಗೋದು, ಈ ಜನಗಳಿಗೆ ರೀಚ್ ಆಗೋ ಥರ ಇದ್ರೆ ಮಾತ್ರ ಹೇಳ್ತೀನಿ, ಇಲ್ಲಾಂದ್ರೆ ನಾನು ಹೇಳೋಕ್ಕೆ ಹೋಗಲ್ಲ. ಹೋಗಿ ಆಫ್ ಮಾಡು. ಪಾಕದೇನು ಚೆಕ್ ಮಾಡಬೇಕಾ? ಸಾಕು, ಆಫ್ ಮಾಡು ಅಷ್ಟೇ, ಆಗಿರ್ತೈತೆ. ಈಗ ಕಾಲು ಒಂದು ಅರ್ಧ ಗಂಟೆ ಆಯಿತು, ಸಾಕು. ಬಾ ತೆಟೆ ತಗೋಬಾ, ಚೂರು ತುಪ್ಪ ತಗೋಬಾ, ಮಾಮೂಲಿ ತೆಟೆ ತಗೋಬಾ. ಚೆಕ್ ಮಾಡಬೇಕು ನನ್ನ ಕೈಯಾರೆ ನಾನು ಹೆಂಗೆ ಮಾಡ್ತೀನಿ ಅನ್ನೋದು. ಆಯಿತು, ನೆಕ್ಸ್ಟ್ ರೌಂಡ್ ಮಾಡೋಣ. ಹಾಯ್, ಇದನ್ನು 5 ಮಿನಿಟ್ಸ್ ಬಿಟ್ಟಿದ್ದೆ ಸ್ವಲ್ಪ ನೆನ್ಕೊಳ್ಳಿ ಅಂತ. 5 ಮಿನಿಟ್ಸ್ ಆಯಿತು. ಇವಾಗ ರೌಂಡ್ ಮಾಡ್ತೀನಿ, ಚಿಕ್ಕದಾಗಿ ಉಡ್ಡೆ ಮಾಡ್ತೀನಿ. ನೋಡಿ ಗೈಸ್, ಹಿಂಗೆ ಗುಡ್ಡೆ ಮಾಡಿ. ಅಪ್ಪಿ ನೀನು ಮಾಡ.
ಇಬ್ರು ಮಾಡಿದ್ರೆ ಬೇಗ ಆಗ್ತದಲ್ವ. ಈ ಸತಿ ಅಪ್ಪು ಅಡಿ ಹಿಂಗೆ ಮಾಡ್ತೀನಿ, ತಟ್ಟೆ ಒಳಗೆ ಇಟ್ಕೊಂತೀನಿ. ಇದರಲ್ಲಿ ಎಷ್ಟು ಆಗ್ಬೋದು ಅದೇಪಿ? ಸಾಕು, ಇಷ್ಟಿಷ್ಟೇ ಎಣ್ಣೆಗೆ ಹಾಕೋದು ಇಷ್ಟಿಷ್ಟು ದಪ್ಪ ಆಗ್ತವೆ. ಚಿಕ್ಕದಾಗಿ ಮಾಡು, ಜಾಸ್ತಿ ದಪ್ಪ ಮಾಡಬೇಡ, ಕೆಟ್ಟೋಗ್ಬಾರ್ದು, ಚೆನ್ನಾಗಿರ್ಬೇಕು. ಅವೇನು ಉಂಡೆ ದಪ್ಪ ಇದ್ರೆ ಅದ್ರಾಗ ಅಂತ ಹೇಳ್ತಾ ಬಿಡು, ಅವೇನಾಗಲ್ಲ. ನೀನು ಯಾವಾಗ ಹೇಳ್ತೀಯಲ್ಲ ಚೆನ್ನಾಗಿದ್ರೆ ಮಾಡ್ಕೊಡೋ ಅಂತ. ಇನ್ನು ಏನು 20-40 ರೂಪಾಯಿ ಕೊಟ್ಟರೆ ಒಂದು ಕೈ ತೊಳ್ಕೊಂಡ? ತೊಳೆದಿದ್ದು ಬಂಗಾರದಂಗೆ ತೊಳೆದಿದ್ದಿ. ಕೈ ತೊಳ್ಕೊಬೇಕು. ಕೈ ತೊಳ್ಕೊಂಡಿಲ್ಲ ಅಂದ್ರೆ ಚಾಕುಗೆ ಹಿಂಗೆ ಕೊಯ್ ಬಿಡ್ತಿದ್ದೆ. ಚಾಕು ತೋರಿಸ್ದೆ ಯಾಕೆ? ಯಾಕೆ ಜಾಮೂನು ಒಂದು ಸಾಂಗ್ ಬರ್ತೈತಿ, ಹೇಳಪ್ಪಿ ಅದನ್ನು. ಜಾಮೂನ್ ಯಾವ್ದು ಹಾಡು? ಜಾಮೂನ್ ಸಾಂಗ್. ಯಾವುದು ಜಾಮೂನ್ದು ಹಾಡು ಆಯ್ತಾ? ಜಾಮೂನ್ ಸಾಂಗ್ ಯಾವುದೂ ಇಲ್ಲ. ನಿಮ್ಗೆ ಯಾರಿಗಾದ ಜ್ಞಾಪನಕ್ಕಿದ್ರೆ ಹೇಳಿ, ನನಗೆ ಜ್ಞಾಪನಕ್ಕೆ ಯಾವುದೂ ಇಲ್ಲ. ಜಾಮೂನ್ ಸಾಂಗ್. ಜಾಮೂನು ಜಾಮೂನು ಹೆಂಗಿರುತ್ತೆ, ತಿಂದರೆ ರಸಗುಲ್ಲ ತರ ಇರುತ್ತೆ. ಅಲ್ಲೇ ಕರೆಕ್ಟ್. ನಾನು ಇಷ್ಟೇ ರೌಂಡ್, ಜಾಸ್ತಿ ದಪ್ಪ ಬೇಡ. ಯಾರ್ಯಾರಿಗೆ ಇಷ್ಟ ಜಾಮೂನು ಹೇಳಿ. ಇದು ರೌಂಡ್ ಮಾಡ್ತೀನಿ ಹಂಗೆ ಹಾಕ್ಬೋದಲ್ಲ, ಹಾಕಿದ್ರು ಬರುತ್ತಲ್ಲ, ಚೆನ್ನಾಗಿರಲ್ಲ. ಅಂದ್ರೆ ಇದ್ರಾಗ ಬಂದೈತಲ್ಲ ಆ ಥರ ನೋಡಿ. ಈಗ ಇಲ್ಲಿ ರೌಂಡ್ ಬಂದೈತಲ್ಲ, ಈ ಥರ ರೌಂಡ್ ಬರ್ಬೇಕಂದ್ರೆ ನಾವಿಲ್ಲಿ ರೌಂಡ್ ಸುತ್ತಬೇಕಂತೆ, ಇಲ್ಲಾಂದ್ರೆ ರೌಂಡ್ ಬರಲ್ಲ. ಚಿಕ್ಕದೇ ಇದೆ. ನಾನು 10 ಜಾಮೂನ್ ತಿಂತೀನಿ. ತಿನ್ನಮ್ಮ. ಅಜಯ್ಗೆ, ನಿನಗೆ, ನನಗೆ. ನೋಡಿ ನೋಡು, ಒಬ್ಬೊಬ್ರದ್ದು ಹೊಡೆಯುತ್ತೆ ನೋಡು, ಎಷ್ಟು ನೈಸ ಬಂದೈತೆ. ಉಂಡೆ ಹೊಡಿತಾವೆ ಒಬ್ಬೊಬ್ರು, ನಾವು ಹೊಡೆದೈತೆ. ಉಂಡೆ ಹೊಡೆದ್ರೆ ಚೆನ್ನಾಗಿ ಬರಲ್ಲ, ಕಿತ್ತೋಗ್ತವೆ ಅಂತ. ನೋಡಿ ನೀನು ಚೆನ್ನಾಗಿ ಮಾಡ್ತೀವಿ, ನಂಗೆ ಬರಲ್ಲ. ಇಲ್ಲ ಅದು ನಾನು ಮಾಡಿಕ್ಕಿರೋದು. ಹಿಂಗೆ ನೈಸ್ ಬರ್ಬೇಕಪ್ಪ ಹಿಂಗೆಲ್ಲ. ಈ ಸತಿ ಹೇಳ್ಬೇಕು, ಹಾಲಾಗಿ ಕಲಿಸ್ರಿ ಚೆನ್ನಾಗಿರ್ತೈತೆ ಅಂತ ಊರಲ್ಲಿ. ಅದೇ ನಮ್ಮ ಅಮ್ಮಗೆ ಹೇಳ್ಬೇಕು. ನಮ್ಮ ಅಮ್ಮ ನೀರಾಗಿ ಕಲಿಸ್ತೈತೆ ಅಂದ್ರೆ ಚೆನ್ನಾಗಿತ್ತು. ನಮ್ಮ ಅಮ್ಮ ಹೇಳಿ ಲಕ್ಷ್ಮೀ ಬುಕ್ ಮಾಡೋಣ ಜಾಮೂನ್ ದೇವರಿಗೆ ಇರ್ಬೇಕು. ನೀನು ನೋಡ್ಕೊ, ನೀನು ಮಾಡ್ಕೊಳ್ಳಿ ಅಂತೆಲ್ಲ. ಏನ ಲಕ್ಷ್ಮೀ ಬುಕ್ ಜಾಮೂನ್? ಅದೇ ಜಾಮೂನ್ ಜಾಸ್ತಿ ಚಿಕ್ಕದು ಮಾಡ್ಬೇಡ. ಅಪ್ಪುಗದು ಎಲ್ಲ ಒಂದೇ ಥರ ಇಲ್ಲ ಬಿ. ಅಪ್ಪುಗಮ್ಮ ಸಣ್ಣ ಮಾಡೋದು ಜಾಸ್ತಿ ಆಗ್ತದೆ. ಏನಾಯ್ತು? ವಿಡಿಯೋ ಹಿಂಗ್ ಮಾಡೋದಲ್ವೇ, ಹಂಗ್ ಮಾಡಿದ್ಯಾ? ಹಿಂಗಿಕ್ ಬರ್ತಾನೆ ಮೊಬೈಲು. ಪೀಡತೆ ಹೆಂಗ ಹೆಂಗ ಏ ಬೇಡ, ಇಕ್ಕು ಬೇಗ ಫಸ್ಟಿಂದ ಮಾಡೋಣ. ಫಸ್ಟಿಂದ ಅದನ್ನಂಗೆ ತಿರುಗಿಸ್ತಿದ್ದ ಅದೇನು ಆಗಲ್ಲ. ಇವಾಗ ಫಸ್ಟಿಂದ ಇದು ಮಾಡ್ತೀನಿ, ಏನು ಆಗಲ್ಲ ತಕೊಳ್ಳಿ. ನೀನು ನನಗೆ ನಿಂಗೆ ವಿಡಿಯೋ ಮಾಡ್ಬೇಕು ತಲೆ ಇಲ್ವಾ ನಿಂಗೆ? ಅವತ್ತು ಹೇಳಿದ್ರು ವಿಡಿಯೋನ ಹಿಂಗ್ ಮಾಡ್ಬೇಕು. ನಿಂದು ಯಾವಾಗ ಉಲ್ಟಾನೆ, ನಿಂದು ಕರೆಕ್ಟಾಗಿ ನೀನು ಏನು ಮಾಡಿ. ಏನು ಉಲ್ಟಾ ಗಿಲ್ಟಾ ಅಂತಿದ್ಯಾ ಅಪ್ಪು? ಸುಮ್ಕೇರು ಅವನ್ನೇ ಕರೀತ. ಯಾಕಂದ್ರೆ ನಾನು ಹಿಂಗೆ ಮಾಡ್ಬೇಕು ವಿಡಿಯೋಸು, ಹಿಂಗೆ ಮಾಡಬಾರ್ದು. ಶಾರ್ಟ್ಸು ಹಿಂಗೆ ಮಾಡಬೇಕು. ಅಯ್ಯೋ, ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ನ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಾದಿದ್ರೆ ಖಂಡನೆ ಮಾಡ್ಬಿಡ್ತೀನಿ ಹೇಳ್ರು. ಮುಂಚೆನೇ ನಮಗೆ ನನಗೆ ಯಾಕೆ ಬರಲಿಲ್ಲ. ಓದ್ಬಿಡಿ, ಇವಾಗ ಏನು ಆಗಲ್ಲ, ಏನು ಸಮಸ್ಯೆ ಇಲ್ಲ, ಸರಿನಾ? ಉಂಡೆ ಆಯ್ಲಿ ಹೇಳ್ತೀನಿ ನಿಮಗೆ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಜೋರಾಗಿ ಹೇಳಿ, ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ನಿಮ್ಮೆಲ್ಲರಿಗೂ ಇಲ್ಲಿಂದಲೇ ಒಂದೊಂದು ಜಾಮೂನ್, ಗುಲಾಬ್ ಜಾಮೂನ್ ಪಾರ್ಸಲ್ ಮಾಡ್ತೀವಿ. ಅಭಿ ಮಜಾ ಆಯೇಗಾ ನಾ. ಯಾರು ಮಾಡ್ತೀಯ? ಪಾರ್ಸಲ್ ಮಾಡೋದು ಅವರು ತಿಪ್ಪ ಹೊಡಿತಲ್ಲ. ಎಷ್ಟು ದಿವಸ ಆಯ್ತಲ್ಲೇ, ನಾನು ಒಂದು ದಿವಸನೂ ಮಾಡಿದೆ ಜಾಮೂನು. ನೋಡೋಣ
ಇವತ್ತಾನೆ ಚೆನ್ನಾಗಿ ಬರ್ತಿರ್ತದೆ. ಚೆನ್ನಾಗಿ ಬರುತ್ತದೆ. ಸ್ವಲ್ಪ ತಗ ನೋಡಿ, ಹಿಂಗೆ ಇಬ್ರು ಇದ್ರೆ ಬೇಗ ಆಗ್ತದೆ ಕೆಲಸಗಳು. ಯಪ್ಪ ಒಬ್ಬವೇ ಇದ್ರೆ ಎಲ್ಲ ನಾವೇ ಮಾಡ್ಕೊಳ್ಳೋದು. ಅದಕ್ಕೆ ನಾನು ಏನು ಮಾಡಬೇಕು ಅಂದ್ರೆ ನಮ್ಮ ಮನೆಯಲ್ಲಿದ್ದಾಗ ನಾನು ಮಾಡೋದು. ಒಬ್ಬಟ್ಟೆಲ್ಲ ಮಾಡ್ತತೆ ಅಪ್ಪ. ಮುದ್ದೆನೂ ಮಾಡ್ತೀನಿ. ಮುದ್ದೆನೂ ಮಾಡ್ತಿರ್ತೀನಿ. ಕಲಿಬೇಕು, ಎಲ್ಲ ಕಲಿತು ನೋಡಿ ಇಲ್ಲಿ ಕಲಿಬೇಕು, ಎಲ್ಲ ಕಲಿಬೇಕು ಜೀವನದಲ್ಲಿ. ನಮ್ಗೆ ಏನೇನು ಬರುತ್ತೋ, ಯಾವ ಕೆಲಸ ನಮ್ಮ ಕೈ ಸೇರುತ್ತೋ ಎಲ್ಲ ಕೆಲಸನೂ ಕಲಿಬೇಕು, ಇಲ್ಲಿ ಕಲಿಬೇಕು. ಅದು ಒಂದೊಂದು ದಿನ ಯೂಸ್ ಆಗುತ್ತೆ, ಒಂದಲ್ಲ ಒಂದಿನ ಅದು ನಮ್ಗೆ ಯೂಸ್ ಆಗುತ್ತೆ. ಅಪ್ಪಿ ಚೆನ್ನಾಗಿರುತ್ತೆ ತಾನೆ ಮುಂದೆ ಮಾಡಿ ಇನ್ನೊಂದು ಥರ. ಸಾಕು ಇವಾಗ ಹೆಂಗೆ ಮಾಡ್ತೀವಿ ಸದ್ಯಕ್ಕೆ ನೋಡೋಣ. ಫಸ್ಟ್ ಹೆಂಗೆ ಮಾಡ್ತೀವಿ ಅಂತ ನೋಡೋಣ, ಫಸ್ಟ್ ನೋಡೋದು. ಅದೇ ಫಸ್ಟ್ ಟೈಮ್ ಅಂತ 2 ತಂದಿಲ್ಲ, ಇನ್ನೊಂದು ತರನೇ ಇದಿದ್ದಾಗ ಇನ್ನೊಂದು ಚೂರು ಗೊತ್ತೈತೆ ನೋಡಿ. ಸಾಕು ಅಷ್ಟೇ. ಇಷ್ಟು ನೋಡಿ ಗಾಯ್ಸ್, ಈ ಥರ ಉಂಡೆ ಮಾಡ್ಕೊಂಡವ್ರೆ. ಈ ಉಂಡೆ ಇನ್ನೇನಿಲ್ಲ, ಎಣ್ಣೆಗೆ ಬಿಡೋದು, ಟಕ್ ಟಕ್ ಒಂಥರ ಬೋಂಡ ಬಜ್ಜಿ ಹಾಕ್ದಂಗೆ ಅಷ್ಟೇನ. ಎಷ್ಟಾಗ ಅಂದರೆ ಅದು ಅದ್ರೊಳಗೆ ನೀರು ಥರ ಬರುತ್ತಲ್ಲ, ಅದು ಪಾಕಾಗ ಅದೇ ಪಾಕ. ಆ ಪಾಕನ ಅದು ಅದ್ರೊಳಗೆ ಹಾಕ್ಬೇಕಿದು. 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25 ಆಗವೆ. ಕರೆಕ್ಟಾಗಿ 5 ಆಗ್ತವ. 25 ಸಾಕು. ಅದರಲ್ಲಿ 5 ಅಪ್ಪುಗೆ, 5 ಶಿವನಿಗೆ, 5 ಅಜ್ಜಂಗೆ, ಇನ್ನಿರೋವೆಲ್ಲ 10 ಬೇಬಿಗೆ. ಅದೇ ಇದು ಇವಾಗ ಎಣ್ಣೆಗಾಗಿ ಕೇಳಿಸಿ ಆಮೇಲೆ ಪಾಕದೊಳಗೆ ಹಾಕೋದು. ತೇಲ್ಸನಾ? ಎಣ್ಣೆ ತೇಲ್ಸನ ಬನ್ನಿ ತೋರಿಸ್ತೀನಿ. ಆಯ್ತಾ? ಕಾದಿರುತ್ತೆ ಬಾ. ಎಣ್ಣೆ ಕಾದೈತೆ, ಎಣ್ಣೆ ಕಾಯಿಸಿದೀನಿ. ಒಂದೊಂದು ಜಾಮೂನು ಬಿಡ್ತಾ ಎಣ್ಣೆ ಒಳಗೆ ಬಿಡೋದು. ಎಲ್ಲ ಒಂದೇ ಸರಿ ಹಾಕ್ತೀಯಾ? ಇಲ್ಲ, ಎಲ್ಲ ನೋಡ್ತೀನಿ ಬಾಂಡ್ಲಿಗೆ ಎಷ್ಟಾಯ್ತು ಕಚ್ಕೊಂಡ್ಬಿಡ್ದು ಫ್ರೀಯಾಗಿ ದೂರ ಬಿಡಬೇಕು. ಬೇಗ ಆಗ್ತೈತೆ. ದೊಡ್ಡ ಬಾಂಡ್ಲಿ ಇಕ್ಕಿದ್ದೀನಿ. 2 ಟೈಮ್ ಹಾಕಬೇಕು. 1 ಟೈಮ್ ಆಗಲ್ಲ. ವಾವ್, ಕ್ರಿಸ್ಪಿ ಜಾಮೂನ್ ನೋಡಿ ಗಾಯ್ಸ್, ಜಾಮೂನು ಈ ರೀತಿ ಬರ್ತಾ ಇದಾವೆ. ಎಷ್ಟು ಸಣ್ಣ ಬ್ರೌನ್ ಕಲರಾ? ಹಾ, ಬ್ರೌನ್ ಕಲರ್ ಬರ್ತಾ ಇದಾವೆ. ನೋಡಿ ಎಷ್ಟು ಚೆನ್ನಾಗೈತೆ. ದಂಟನ ಜಾಮೂನ್ ರೆಡಿ. ಚೆನ್ನಾಗೈತೆ ಅಲ್ಲ? ನಾನು ಫಸ್ಟ್ ಟೈಮ್ ಜಾಮೂನ್ ಹೆಂಗಾಗ್ತಿತ್ತು ಏನೋ ಅನ್ಕೊಂಡಿದ್ದೀರಾ. ಇದು ಚೆನ್ನಾಗಿ ಬಂದೈತೆ. ನೀವು ಒಂದ್ಸಲ ಟ್ರೈ ಮಾಡಿ. ಹಾಲು ಹಾಕಿ ಕಲಸಿ, ಚೆನ್ನಾಗಿರ್ತೈತೆ. ಹಾಲು ಹಾಕಿ ಕಲಸಿ ಇದಕ್ಕೆ ನಾನು 1.5 ಲೋಟ ನೀರು ಹಾಕಿದ್ದೀನಿ, 1 ಲೋಟ ಸಕ್ಕರೆ ಹಾಕಿದ್ದೀನಿ. ಯಾಕಂದ್ರೆ ನಮಗೆ ಸ್ವೀಟ್ ಸ್ವಲ್ಪ ಕಮ್ಮಿ ಇರಬೇಕು. ಸ್ವೀಟ್ ಜಾಸ್ತಿ ಅದಕ್ಕೆ ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ ಎಲ್ಲ ಕುಟ್ಬಿಟ್ಟು ಪೌಡರ್ ಮಾಡಿ ಹಾಕಿದ್ದೀನಿ. ಆಯ್ತಾ? ಓಕೆ. ವಾ ನೋಡ್ಸ್ ಬಾಬಿ, ಕಲರ್ ಎಂತ ಕಲರ್ ಬಂತು. ಜಾಮೂನು, ಗುಲಾಬ್ ಜಾಮೂನು. ವಾ, ಗುಲಾಬ್ ಜಾಮೂನ್ ರೆಡಿ. ಇದು ವೈಟ್ ಕಲರ್ ಬರ್ತಾವಲ್ಲ, ಅವೇ ನಾವು ವೈಟ್ ಕಲರ್ ಬರ್ತಾವಲ್ಲ ಇದ್ರಾಗ. ವೈಟ್ ಕಲರಾ? ಅದು ರಸಗುಲ್ಲನಾ? ಅದು ಹಿಂಗೇನ ಮಾಡೋದು? ಅದು ಬೇರೆ ತರ ನಂಗೆ ಬರಲ್ಲ. ಹೌದಾ? ಅದು ರಸಗುಲ್ಲನ? ಅದು ಇದು ಗುಲಾಬ್ ಜಾಮೂನ್. ನೋಡಿ ಈ ತರ ಇರ್ತೈತೆ. ಆಮೇಲೆ ಹಾಕಲ್ಲ, ಇವಾಗ ಬೇಡ. 2 ರೌಂಡ್ ಹಾಕಿದ್ದೀನಿ. ಬೇಗ ಫ್ರೈ ಮಾಡ್ಲಿ. ಗುಲಾಬ್ ಜಾಮೂನ್ ನಿಮ್ಮ ಮನೆಗೆ 8 ಜನ ಇದ್ದಾರೋ ಅಷ್ಟು ಪ್ಯಾಕೆಟ್ ತಗೋಬರ್ರಿ. ಒಬ್ರಿಗೆ ಒಂದೊಂದು ಪ್ಯಾಕೆಟ್ ಅಂದ್ರೂ 5 ಜನ ಇದ್ರೆ 5 ಪ್ಯಾಕೆಟ್. ನಾನು ದೊಡ್ಡದು ತಂದಿಲ್ಲ. ಯಾವಾಗಲೇ ಹೇಳಿದೆ 20 ರೂಪಾಯಿನ 2 ತಂದಿದ್ದೆ. ಫಸ್ಟ್ ಟ್ರಯಲ್ಗೋಸ್ಕರ ನಾನು 2 ತಂದಿದ್ದೆ. ನೋಡೋಣ ನನ್ಗೆ ಹೆಂಗ್ ಬರುತ್ತೋ ಅಂತ. ನಾನು ಯಾವತ್ತೂ ಮಾಡಿಲ್ಲ, ಫಸ್ಟ್ ಟೈಮ್ ನಾನು ಜಾಮೂನ್. ಇದೇ ಕಲ್ಲಿತಾಗಿದೆ. ಹೆಂಗೈತೆ ಅಂದ್ರೆ ಇದು ಪ್ರೆಸ್ ಮಾಡಿದೆ. ಪ್ರೆಸ್ ಮಾಡ್ತಾರೆ ಯಾರನ್ನ? ಬಿಸಿ ಇದ್ದಂಗೆ ಪ್ರೆಸ್ ಮಾಡಿದ್ರೆ ಹಂಗೆ ಆಗೋದು. ಹೌದಾ? ಸುಮ್ಮನೆ ಕಲ್ಲಾಗೈತೆ ಅದು. ಇನ್ನು ಪಾಕದೊಳಗೆ ಹಾಕ್ಬೇಕು. ಅಲ್ಲ, ಸ್ಮೂತ್ ಬರೋದು ಅದು. ಪಾಕದೊಳಗೆ ಹಾಕಿದ್ಮೇಲೆ ಅದು ನೆನ್ಕಾಣುತ್ತೆ.
ಪಾಕದ್ದು ಇದಾಗ್ಲಿ ಇದಾಗಂದ್ರೆ ಅದಕ್ಕೆ ಹಾಕೋದು. ಸಿಹಿ ಎಲ್ಲ ಬಿಟ್ಕೊಳ್ಳೋದು ಅಲ್ಲೇನ ಸಿಹಿ ಹಿಂಡ್ಕೊಳ್ಳೋದೆಲ್ಲ. ಸ್ವೀಟ್ ಅನ್ನೋದು ಇನ್ನೇನು ಇದ್ರಾಗ ಏನಿಲ್ಲ ಸ್ವೀಟು, ಸುಮ್ ಸಪ್ಪೆ ಇದು. ತಿನ್ನೋಡು ಚೆನ್ನಾಗೈತೆ, ತಿನ್ನೋಡು ಚೆನ್ನಾಗೈತೆ, ಸುಡ್ತೈತೆ ಬಾಯಿ, ಚೆನ್ನಾಯ್ತಾ? ಯಾಕೆ ಏನಿಲ್ಲ ಸಪ್ಪೆ. ಇವಾಗ ಸಕ್ಕರೆ ಒಳಗೆ ಹಾಕ್ಮ ಚೆನ್ನಾಗಿರ್ತೈತಿ. ಸಕ್ಕರೆ ಪಾಕದೊಳಗೆ ಹಾಕಿದ್ರೆ ಅವಾಗ ಚೆನ್ನಾಗಿ ಕುಡಿತದೆ. ಆ ಪಾಕನ ಇದಾದ್ಮೇಲೆ ಇದನ್ನ ನಾವು ತಿನ್ನೋದು. ಅದನ್ನೇ ಗುಲಾಬ್ ಜಾಮೂನ್ ನನ್ನ ಯಾರು ಕಂಡಿಡಿದ್ರು ಈ ಥರದ್ದು. ತುಂಬಾ ಅಂದ್ರೆ ಗುಲಾಬ್ ಜಾಮೂನ್ ಅದು ಯಾರು ಕಂಡಿಡಿದ್ರು ಏನೋ ಗೊತ್ತಿಲ್ಲ, ಅವ್ರಿಗೊಂದು ಟ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ಇಷ್ಟೊಂದು ಕಷ್ಟ ಐತೆ ನೋಡಿ. ಇದು ಉಂಡೆ ಮಾಡ್ಕೋಬೇಕು, ಕಲಿಸ್ಬೇಕು, ಅದನ್ನ ಎಣ್ಣೆಗೆ ಹಾಕಿ ತೇರಿಸ್ಬೇಕು, ಮತ್ತೆ ಅದನ್ನ ತೆಗೆದು ಸಿಹಿ ಆಗಬೇಕು ಅಂದ್ರೆ ಸಕ್ಕರೆ ಪಾಕಕ್ಕೆ ಹಾಕಿದ್ರೆ ಮಾತ್ರ ಸಿಹಿ ಆಗುತ್ತೆ, ತಿನ್ನಕ್ಕಾಗೋದು. ಇಲ್ಲಾಂದ್ರೆ ತಿನ್ನಕ್ಕಾಗಲ್ಲ ಇದನ್ನ. ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಆಯ್ತಲ್ಲ ಅಡಿಗೆ ಮಾಡೋದು. ಭಾರಿ ಕಷ್ಟ. ಇವಾಗ ನಮ್ಗಾದ್ರೆ ಪಾಪ ನೀನ್ ಹೆಲ್ಪ್ ಮಾಡ್ತೀಯ, ನನ್ಗಾದ್ರೆ ಒಬ್ಬೊಬ್ರಿಗೆ ಹೆಲ್ಪೇ ಮಾಡಲ್ಲ, ಅವರೇ ಮಾಡ್ತಾರೆ. ಅದಕ್ಕೆ ಯಾರ್ಯಾರು ನೋಡ್ತಿದ್ದೀರೋ ಗಂಡ ಹೆಂಡ್ತಿ ನನ್ ವಿಡಿಯೋಸು, ಗಂಡ ಹೆಂಡ್ತಿಗೆ ಸ್ವಲ್ಪ ಹೆಲ್ಪ್ ಮಾಡಿ. ಹೆಲ್ಪ್ ಮಾಡಿದ್ರೆ ತಪ್ಪೇನಿಲ್ಲ. ನಮ್ಮನೆ ಕೆಲಸ ನಾವು ಮಾಡ್ಕೊಂಡ್ರಿ ತಪ್ಪು ಮಾಡ್ರಿ, ಹೆಲ್ಪ್ ಮಾಡಿ. ನಮ್ಗೆ ಇವ್ರು ತುಂಬಾ ಹೆಲ್ಪ್ ಮಾಡ್ತಾರೆ, ಅದಕ್ಕೋಸ್ಕರ ನಾನು ಹೇಳ್ತಾರೆ. ಪಾಪ ಅವ್ರಿಗೂ ಕಷ್ಟ ಇರುತ್ತೆ. ಮನೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಷ್ಟು ಕಷ್ಟ ಬೀಳ್ತಿರ್ತಾರೆ. ಮನೇಲಿ ಮಕ್ಕಳು ನೋಡ್ಕೋಬೇಕು, ಮನೆ ಕೆಲಸ ಮಾಡ್ಬೇಕು, ಮನೆಯಲ್ಲಿ ಪೂಜೆ, ಡೈಲಿ ಪೂಜೆ ಇರ್ತೈತೆ, ಎಷ್ಟು ಕಷ್ಟ ಇರ್ತೈತೆ. ಡೈಲಿ ಸಾಂಬಾರ್ ಮಾಡ್ಬೇಕು, ಡೈಲಿ ಸಾಂಬಾರ್ ಮಾಡೋದು ಅಂತ ನಾವು ನಮ್ದೇನು ಇರೋದಿಲ್ಲ. ಕೆಲ್ಸಕ್ಕೆ ಹೋಗೋದು ಬರೋದು, ಕೆಲಸ ಇದ್ದಿದೆ ಗೊತ್ತಲ್ವ, ಕೆಲಸ ಅಲ್ಲಿ ಏನು ಕೆಲಸ ಇರುತ್ತೆ ಅನ್ನೋದು. ಅದೇ ಕೆಲಸ ಮಾಡ್ತೀವಿ, ಮತ್ತೆ ಮನೆಗೆ ಬರ್ತೀವಿ, ಕೆಲ್ಸಕ್ಕೆ ಹೋಗ್ತೀವಿ, ಮನೆಗೆ ಬರ್ತೀವಿ, ಟೆನ್ಷನ್ ಇರಲ್ಲ. ಆದ್ರೆ ಹೆಣ್ಮಕ್ಳದು ಬೆಳಿಗ್ಗೆ ಎದ್ರೆ ಏನ್ ತಿಂಡಿ ಮಾಡ್ಬೇಕು, ಏನ್ ಸಾಂಬಾರ್ ಮಾಡ್ಬೇಕು, ಟೆನ್ಷನ್. ಒಂದಿದ್ರೆ ಒಂದೇನೋ ಐಟಮ್ ಇಲ್ಲ ಅಂದ್ರೆ ಸಾಂಬಾರ್ ಮಾಡಕ್ಕಾಗಲ್ಲ, ಟೇಸ್ಟ್ ಸಿಗಲ್ಲ. ಈ ತರ ಟೆನ್ಷನ್ಗಳು ಅವ್ರಿಗೆ ಜಾಸ್ತಿ. ಅಂದ್ರೆ ಇವಾಗ ಬೆಳಿಗ್ಗೆ ನೋಡಿ 6 ಗಂಟೆಗೆ ಹೋಗಿ ಎದ್ದೋಡ್ಬೇಕು, ಸ್ವಲ್ಪ ಲೇಟ್ ಆದ್ರೂ 8 ಗಂಟೆಗೆ ಮಕ್ಕಳನ್ನ ಸ್ಕೂಲ್ ಕಳಿಸ್ಬೇಕು. ಅವ್ನಿಗೆ ಟಿಫನ್ ಇಲ್ಲ ಅಂದ್ರೆ ಏನ್ ಮಾಡ್ತೀಯ? ಸ್ವಲ್ಪ ಲೇಟ್ ಆದ್ರೂ ಬಸ್ಗೆ ಓಡಿಸ್ತಾರೆ ಸ್ಕೂಲಾಗೆ, ಅದು ಎಷ್ಟು 20-30. ಹೌದು. ಅದಕ್ಕೆ ಬೇಗ ರೆಡಿ ಮಾಡಿ ಕಳ್ಸಿದ್ರೆ ಮಕ್ಕಳಿಗೆ ಯಾವ ಪ್ರಾಬ್ಲಮ್ ಇಲ್ಲ. ರೆಡಿ. ಅದಕ್ಕೆ ದೊಡ್ಡವ್ರು ಹೇಳವ್ರೆ ಏನಂತ ಗೊತ್ತಾ, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗೆ ಅದು ಕೋಟಿ ರೂಪಾಯಿ ಅಂತ ಸುಮ್ಮನೆ ಹೇಳಿಲ್ಲ. ಆಯ್ತು, ನೀನು ಕೋಟಿ ರೂಪಾಯಿ. ಇವಾಗ ಇದು ಎಣ್ಣೆಲಿ ತೇಲ್ಸಿದ್ದೀನಿ ಜಸ್ಟ್. ಇವಾಗ ಬನ್ನಿ ತೋರಿಸ್ತೇನೆ. ಇವಾಗ ಪಾಕ ತಕ್ಕೊಂಡಿದ್ದೀನಿ, ಅದು ಬಿಸಿ ಐತೆ, ಪಾಕದೊಳಗೆ ಹಾಕ್ತಾ ಇದ್ದೀನಿ. ಅಲ್ಲಿ ಅದೆಷ್ಟೊತ್ತು ಬಿಡ್ಬೇಕು? ಬಿಡ್ಬೇಕು ಒಂದು 5-10 ನಿಮಿಷ, ಒಂದು 10-20 ನಿಮಿಷ ಬಿಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕಂದ್ರೆ ಸಕ್ಕರೆ ಪಾಕ, ಸಕ್ಕರೆ ಎಲ್ಲ ಚೆನ್ನಾಗಿ ಕುಡಿಬೇಕಲ್ಲ ಇದು. ಇದ್ರೊಳಗೆ ಹಾಕ್ತಾ ಇದ್ದೀನಿ. ಇದ್ರೊಳಗೆ ಹಾಕಿ ಸ್ವಲ್ಪ 10 ಮಿನಿಟ್ಸ್ ಬಿಟ್ಟು ಆಮೇಲೆ ನೋಡಿ ಚೆಕ್ ಮಾಡಿ ಹೇಳ್ತೀನಿ. ಇದು ಆ ಪಾಕಕ್ಕೆ ಹಾಕಿಲ್ಲ ಅಂದ್ರೆ ತಿನ್ನಕ್ಕೆ ಆಗೋದೇ ಇಲ್ಲ. ಇದು ಸಪ್ಪೆ, ಫುಲ್ ಸಪ್ಪೆ. ಮತ್ತೆ ಸಿಗೋಣ. ಪಾಕ ಎಲ್ಲ ಆದ್ಮೇಲೆ ಮತ್ತೆ ವಿಡಿಯೋ ತೋರಿಸ್ತೀವಿ. ಹಿಂಗೆ ಮುಚ್ಚಿದ್ದೀನಿ, ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ತಪ್ಪದೆ ಎಲ್ಲರೂ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ನೋಡಿ ಫ್ರೆಂಡ್ಸ್, ಈ ತರ ಬರ್ತತೆ ನೋಡಿ. ಇಷ್ಟೇ ಮಾಡಿದ್ವಿ ಉಂಡೆ ನಾವು. ಇಷ್ಟು ದಪ್ಪ ಆಗಿದೆ, ಇಷ್ಟು ದಪ್ಪ ಆಗೈತೆ. ಸೋಡಾ ಹಾಕಿದ್ದೆ ಅದಕ್ಕೆ? ಇಲ್ಲ. ಮತ್ತೆ ಹೆಂಗ್ ಕೂತ್ಕೊಂಡ್ವಲ್ಲ ಅವು ಹಂಗೆ ಜಾಮೂನ್ ಚೆನ್ನಾಗಿರ್ತದೆ, ಚೆನ್ನಾಗಿ ಬಂದೈತಿ. ಮ್ಯಾಜಿಕ್ ತರ ಐತಪ್ಪ. ಇಷ್ಟೇ ಮಾಡಿದ್ವಿ ಉಂಡೆ. ಅದ್ ನೋಡಿದ್ರು 6 ದಪ್ಪ ಆಗಿದಾವಲ್ಲ. ಟೇಸ್ಟ್ ನೋಡು. ಸೋಡಾ ಹಾಕಿಲ್ಲ, ಮತ್ತೊಂದಿಲ್ಲ, ಏನಿಲ್ಲ ಅಂದ್ರೆ ಇದೊಂಥರ ಡಿಫ್ರೆಂಟ್ ಮ್ಯಾಜಿಕ್ ಅಂತಾನೆ ಹೇಳ್ಬೋದು. ಫಸ್ಟ್ ಟೈಮ್ ಅಲ್ಲಿ ಜಾಮೂನ್ ನೋಡಿರೋದು. ಓ, ಫಸ್ಟ್ ಟೈಮ್ ನೋಡೇ ಇಲ್ಲ ನಾನು, ತಿಂದಿದ್ದೀನಿ ಅಷ್ಟೇ. ಅದು ಹೆಂಗ್ ಮಾಡೋದು ಅಂತ ನನಗೆ ಗೊತ್ತಿರ್ಲಿಲ್ಲ. ನಾನು ನೋಡಿದ್ದೆ ನಾವು ಮಾಡೋದು. ಮಳೆ ಗೊತ್ತೈತೆ, ಮೂರು ಎಲ್ಲ ಕೆಲಸ ಕೆಡ್ತದೆ. ಸ್ವಲ್ಪ ಇದಕ್ಕೆ ಹಾಕ್ಕೊಡು ನನಗೆ, ಸ್ವಲ್ಪ ನೀರು ಹಾಕಿ. ಇದು ನನಗೆ ನಂಗೊಂದು 3-4 ಹಾಕಿ ಸರ್. ಕೂತ್ಕೊಂಡು ತಿಂದರೆ ಸಮಾಧಾನ ಆಗಬೇಕು ಮನಸ್ಸಿಗೆ, ಗೊತ್ತಾಯ್ತಾ? ಹಂಗೆ ತಿಂದು ತೆಪ್ಪನ್ ಸುಮ್ಮನೆ ಆಗ್ಬಿಡೋದು. ನಮ್ಮ ಲೆಕ್ಕಾಚಾರ ಹಂಗೆ, ಒಂದೊಂದು 2 ಓಡಾಡ್ಕೊಂಡು ತಿನ್ನೋದು ಹಂಗಿಲ್ಲ. ತಿಂದುವಾ ಸಮಾಧಾನ ಆಯ್ತಾ, ಸುಮ್ಮನೆ ಆಗ್ಬಿಡು. ಸಾಕು ಸಾಕು ಸಾಕು. ಓಕೆ, ಬಾಯ್ ಎಲ್ಲ ಫ್ರೆಂಡ್ಸ್. ಜಾಮೂನ್ ರೆಡಿ.
ರೆಡಿ. ಒಂದ್ ಸ್ವಲ್ಪ ಸ್ವಲ್ಪ ಟೇಸ್ಟ್ ನೋಡಿ ಹೇಳು ಯಾವ ಥರ ಇರುತ್ತೆ ಅಂತ. ಸ್ವಲ್ಪ ತಗೋ ಸಿಹಿ. ಇಟ್ಕೊ ನೀನು ಇಟ್ಕೊ ನನ್ನ ಕ್ಯಾಮ್ರಾ ನೋಡಿ. ಹಂಗೆ ಅಕ್ಕ ಹಂಗೆ ಹೇಳ್ತಿದ್ದೆ. ವಾ ಮಳೆ ಎಷ್ಟು ಜೋರ ಗೊತ್ತಾಯ್ತು ಆ ಬಿಸಿ ಬಿಸಿ ಜಾಮೂನು ಮಳೆಗೆ. ಸೂಪರ್ ಆಗೈತೆ. ಈ ಕಡೆ ಮಳೆ ಕ್ರೌಡ್ ಚೆನ್ನಾಗೈತೆ. ಕೋಲ್ಡ್ ಆಗಿರೋದಕ್ಕೆ ಈ ಸ್ವೀಟ್ ತಿಂತಾ ಇದ್ದೀವಿ. ಸಖತ್ತಾಗೈತೆ, ತುಂಬ ಸ್ಮೂತಾಗೈತೆ. ಚೆನ್ನಾಗೈತಾ ನಿಜವೇ? ನಿಜವಲ್ಲ ಜಾಸ್ತಿ ಸೀನು ಇಲ್ಲ, ನಾನು ಇನ್ನೂ ತಿನ್ನಲ್ಲ. ಮೀಡಿಯಮ್ ಐತೆ, ಎಲ್ಲ ಮೀಡಿಯಮ್ ಐತೆ. ನನಗೆ ಬಾಯಿ ನೀರು ಉರ್ತಾ ನನಗೆ ಜಾಸ್ತಿ ಸಿಹಿ ಅಂದರೆ ತಿನ್ನೋಕ್ಕಾಗ್ತಿರಲಿಲ್ಲ, ತಿನ್ನೋಕ್ಕಾಗಲ್ಲ ನನಗೆ ಸಿಹಿ ಬಾಯಿ ಅಂದ್ರೆ. ನೀರು ಉರ್ತಾ ಐತೆ. ತಿನ್ನಮ್ಮ. ತಿನ್ನಲ್ಲ ಇನ್ನ. ಸಂಜೆ ಓ ಇಲ್ಲೇ ಇವರು ಪೂಜೆ ಮಾಡಿದ್ಮೇಲೆ ಇವ್ರು ತಿನ್ನೋದಂತೆ. ಸಂಜೆ ಪೂಜೆ ಆಗೈತೆ, ಬೆಳಿಗ್ಗೆ ಒಂದ್ಸತಿ ಸಂಜೆ ಒಂದ್ಸತಿ ಪೂಜೆ ಮಾಡಿ ಆಮೇಲೆ ತಿನ್ನೋದು. ಅದಕ್ಕೆ ನಾನು ಬಾಯಿ ನೀರು ಉರ್ತಾ ಐತೆ. ಗೈಸ್ ಆದ್ರೂ ಮಾಡಬೇಕು ಅನ್ನಿಸ್ತು, ಇವತ್ತು ಮಾಡಿದೆ. ಗುರುವಾರ ಈ ಸ್ಪೆಷಲ್ ಡೇ ಮೈ ಹೋಮ್ ಅಲ್ಲತಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿ. ಬಾಯ್ ಬಾಯ್. ಬಾಯ್ ಬಾಯ್. ಗುಲಾಬ್ ಜಾಮೂನ್ ಸಪೋರ್ಟ್ ಚೆನ್ನಾಗೈತೆ. ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಗುಲಾಬ್ ಜಾಮೂನು ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ನಮಗೂ ಇಷ್ಟ ಆಯಿತು. ಇಷ್ಟ ಆಗಿದ್ರೆ ಥ್ಯಾಂಕ್ ಯು. ಲೈಕ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.